ಆಶಿಕಾ ರಂಗನಾಥ್ ಅವರ ಬಂಧುವಿನ ಆತ್ಮಹತ್ಯೆ ಏನು ನಡೆದಿದೆ? ನಮಸ್ಕಾರ ಸ್ನೇಹಿತರೆ. ಇಂದಿನ ವಿಡಿಯೋ ತುಂಬ ದುಃಖಕರ ಘಟನೆ ಕುರಿತು. ಕನ್ನಡ ನಟಿ ಆಶಿಕಾ ರಂಗನಾಥ್ ಅವರ ಬಂಧುವಿನ ಆತ್ಮಹತ್ಯೆಯ ಸುದ್ದಿ ಬೆಂಗಳೂರಿನಲ್ಲಿ ದೊಡ್ಡ ದುಃಖ ತಂದಿದೆ. ಈ ವಿಡಿಯೋದಲ್ಲಿ ಆತ್ಮಹತ್ಯೆ, ಮಾನಸಿಕ ಹಿಂಸೆ ಮತ್ತಿತರ ಸಂವೇದನಾಶೀಲ ವಿಷಯಗಳಿವೆ. ಯಾರಾದರೂ ಮಾನಸಿಕ ಒತ್ತಡದಲ್ಲಿ ಇದ್ದರೆ ದಯವಿಟ್ಟು ಸಹಾಯವನ್ನು ಪಡೆಯಿರಿ. ಆತ್ಮಹತ್ಯೆ ಮಾಡಿಕೊಂಡ ಯುವತಿ ಅಚಲಾ ಹರ್ಷ ನಟಿ ಆಶಿಕಾ ರಂಗನಾಥ್ ಅವರ ಬಂಧು. 22 ವರ್ಷದ ಅಚಲಾ ಹರ್ಷ ಬೆಂಗಳೂರಿನ ಪುಟ್ಟೇನಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯ ಸಂಬಂಧಿಕರ ಮನೆಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡರು. ಅವರು ಮೂಲತಃ ಹಾಸನದವರು ಹಾಗೂ ಇತ್ತೀಚೆಗಷ್ಟೇ ಎಂಜಿನಿಯರಿಂಗ್ ಪೂರೈಸಿದ್ದರು. ಕುಟುಂಬದವರ ಹೇಳಿಕೆಯ ಪ್ರಕಾರ ಅಚಲಾ ತನ್ನ ಬಾಯ್ಫ್ರೆಂಡ್ ಮಯಾಂಕ್ ಗೌಡ ಇದೀಗ ಇನ್ನೊಂದು ಯುವತಿಯೊಂದಿಗೆ ಸಂಬಂಧದಲ್ಲಿದ್ದಾನೆ ಎಂಬುದನ್ನು ತಿಳಿದುಕೊಂಡಿದ್ದರು. ವಿಚಾರಣೆ ಮಾಡಿದಾಗ ಮಯಾಂಕ್, ನಾನು ಆಕೆಯನ್ನು ಮದುವೆಯಾಗುತ್ತೇನೆ, ನಿನಗೆ ಬೇಕಾದರೆ ನೀನು ಆತ್ಮಹತ್ಯೆ ಮಾಡಿಕೊಳ್ಳು ಎಂದು ಹೇಳಿದ್ದಾನೆ ಎಂದು ಕುಟುಂಬ ಆರೋಪಿಸಿದೆ. ಕುಟುಂಬದವರು ಮಯಾಂಕ್ ಮೇಲೆ ಮಾನಸಿಕ ಹಿಂಸೆ, ಹಲ್ಲೆ ಹಾಗೂ ನಿರಂತರ ಕಿರುಕುಳ ನೀಡುತ್ತಿದ್ದ ಎಂದು ದೂರಿದ್ದಾರೆ. ಈ ಎಲ್ಲಾ ಒತ್ತಡವೇ ಅಚಲಾ ತೀವ್ರ ನಿರಾಶೆಗೆ ದೂಡಿದೆ ಎಂಬುದು ಕುಟುಂಬದ ಆಕ್ರೋಶ. ಫಲವಾಗಿ ಪುಟ್ಟೇನಹಳ್ಳಿ ಪೊಲೀಸರು ಆತ್ಮಹತ್ಯೆಗೆ ಪ್ರೇರಣೆ ಆರೋಪದಡಿ ಮಯಾಂಕ್ ಗೌಡ ಹಾಗೂ ಅವರ ತಾಯಿಯನ್ನು ಬುಕ್ ಮಾಡಿದ್ದಾರೆ. ಒಬ್ಬರ ಮೇಲೆ ನಂಬಿಕೆ, ಸಂಬಂಧ, ಭಾವನೆಗಳು ತಪ್ಪಾಗಿ ಬಳಸಿದರೆ ಅದು ಎಷ್ಟು ದೊಡ್ಡ ಪರಿಣಾಮ ಬೀರ್ತದೆ ಎಂಬುದನ್ನು ಈ ಘಟನೆ ಮತ್ತೆ ಸಾಬೀತುಪಡಿಸಿದೆ. ಸಂಬಂಧಗಳಲ್ಲಿ ಗೌರವ, ನಂಬಿಕೆ, ಪ್ರಾಮಾಣಿಕತೆ ಇವೆಲ್ಲವೂ ಅತ್ಯಂತ ಮುಖ್ಯ. ಮಾನಸಿಕ ಹಿಂಸೆ, ಒತ್ತಡ ಅಥವಾ ಮೋಸದ ಮೂಲಕ ಯಾರನ್ನಾದರೂ ತೊಳಲಾಡಿಸುವುದು ದೊಡ್ಡ ಅಪರಾಧ. ಕುಟುಂಬವು ಮಯಾಂಕ್ ವಿರುದ್ಧ ಕಠಿಣ ಕ್ರಮಕ್ಕೆ ಆಗ್ರಹಿಸಿದೆ. ಪೊಲೀಸರು ಈಗ ತನಿಖೆ ಮುಂದುವರಿಸುತ್ತಿದ್ದಾರೆ. ಸಾಮಾಜಿಕ ಜಾಲತಾಣಗಳಲ್ಲಿ ಅಚಲಾ ಹರ್ಷಾಳಿಗೆ ಸಂತಾಪ ಸೂಚನೆಗಳು, ನ್ಯಾಯಕ್ಕಾಗಿ ಕರೆಗಳು ಬರುತ್ತಿವೆ. ಸ್ನೇಹಿತರೆ, ನೋವು, ಮೋಸ, ಒತ್ತಡ ಇತ್ಯಾದಿಗಳಲ್ಲಿ ಸಿಲುಕಿಕೊಂಡಿರುವ ಯಾರಾದರೂ ಇದ್ದರೆ ದಯವಿಟ್ಟು ಮೌನವಾಗಿರಬೇಡಿ. ನೀವು ನಿಮ್ಮವರೊಂದಿಗೆ ಮಾತನಾಡಿ, ಸಹಾಯ ಹುಡುಕಿ ಮತ್ತು ನಿಮ್ಮ ಸುತ್ತಲೂ ಒತ್ತಡದಲ್ಲಿರುವವರು ಇದ್ದರೆ ಅವರೊಂದಿಗೆ ಮಾತನಾಡಿ, ಅವರಿಗೆ ಬೆಂಬಲ ನೀಡಿ. ಒಂದು ಮಾತು, ಒಂದು ಬೆಂಬಲ ಒಬ್ಬರ ಜೀವನವನ್ನು ಉಳಿಸಬಹುದು. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಇಂತಹ ಸುದ್ದಿಗಳನ್ನು ಹಂಚಿಕೊಳ್ಳುವಾಗ ಜವಾಬ್ದಾರಿಯಾಗಿ, ಗೌರವದಿಂದ ವರ್ತಿಸಿ. ಅಚಲಾ ಹರ್ಷಾಳ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಪ್ರಾರ್ಥಿಸುತ್ತೇವೆ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ನಲ್ಲಿ ಹಂಚಿಕೊಳ್ಳಿ. ಆದರೆ ದಯವಿಟ್ಟು ಸಂವೇದನಾಶೀಲತೆ ಕಾಯ್ದುಕೊಳ್ಳಿ.